ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ವಿಭಾಗದ ಮುಖ್ಯಸ್ಥರೇ ಹಾಗೂ ಮಾರ್ಗದರ್ಶಕರೇ ಹಾಗೂ ನಮ್ಮ ಸಹಪಾಠಿಗಳೇ, ನನ್ನ ಹೆಸರು ಮಹಾಂತಯ್ಯ ಮಠದ ಅಂತ ಹೇಳಿ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡುತ್ತಿದ್ದೇನೆ. ನಾನು ಈ ಮುಕ್ತ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಮಾಡಬೇಕಂತ ಬಹುದಿವಸದ ಕನಸಾಗಿತ್ತು. ಭಾಳ ಆಸಕ್ತಿದಾಯಕ ವಿಷಯ ಕೂಡ ರೀ. ಯಾಕಂದರೆ ನಾವು ಲೆಕ್ಚರ್ಸ್ ಆಗಿ ಬೇರೆ ಕಡೆಗೆಲ್ಲ ಉಪನ್ಯಾಸಕರಾಗ್ಬೋದು, ಇಲ್ಲದಾಗ ಸಾಹೇಬ್ರು ಅನ್ಬೋದು, ನಾ ಪುರಾತತ್ವ ಶಾಸ್ತ್ರಜ್ಞ ದೇವಾಲಯ ಶಾಸನ ಓದಕೊಂಡನಿ ಆ ರೀತಿ ಮಾಡ್ತಾನೆ ಅಂದ್ರೆ ಒಂದು ಗೌರವ, ಒಂದು ಶಾಸನ ಓದೋಂಥವರಿಗೆ, ದೇವಾಲಯಗಳನ್ನು ವೀಕ್ಷಣೆ ಮಾಡ್ತಕ್ಕಂಥವರಿಗೆ ಅದಕ್ಕೆ ನಾನು ಆಸಕ್ತಿಯಾಗಿ ಈ ಸಬ್ಜೆಕ್ಟನ್ನು ಮಾಡಿರ್ತೇನೆ. ಮತ್ತು ನನಗೆ ಮಾರ್ಗದರ್ಶಕರಾಗಿ ಅಂಜನಾಮೂರ್ತಿ ಸರು ನಮಗೆ ಮಾರ್ಗದರ್ಶನವನ್ನು ಮಾಡಿರುತ್ತಾರೆ. ನಾನು ಸಂತೆಬೆನ್ನೂರು ಆ ಪರಿಸರದ ಶಾಸನಗಳು ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾನು ಅಧ್ಯಯನವನ್ನು ಮಾಡಿ ಸುಮಾರು 100 ಪುಟದ ಒಂದು ರಿಪೋರ್ಟನ್ನು ನಾನು ವಿಭಾಗಕ್ಕೆ ಸಲ್ಲಿಸಿರುತ್ತೇನೆ. ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಚನ್ನಗಿರಿ ಹತ್ತಿರತಕ್ಕಂಥ ಸಂತೆಬೆನ್ನೂರು ಇದು ಚಿತ್ರದುರ್ಗದ ಮದಕರಿ ನಾಯಕನ ಮುಂದುವರೆದ ನಾಯಕ ಪರಂಪರೆಯ ಬಗ್ಗೆ. ಇವತ್ತು ಚಿತ್ರದುರ್ಗ ಮದಕರಿ ನಾಯಕ ಅಂದರೆ ನಮ್ಮ ನಾಡಿಗೆ, ಅವರ ನಾಡಿನ ನಮ್ಮ ಇತಿಹಾಸದಲ್ಲಿ ಮದಕರಿ ನಾಯಕನ ಒಂದು ಹೆಸರು ಭಾಳ ಅಜರಾಮರವಾಗಿದೆ. ಅವರ ಮುಂದಿನ ಪರಂಪರೆ ಆ ಸಾಮಂತರಾಗಿ, ಆ ಸಂತೆಬೆನ್ನೂರನ್ನು ಸಾಮಂತರಾಗಿ ಅವರು ಹೇಗೆ ಆ ಕಾಲಘಟ್ಟದಲ್ಲಿ ಒಂದು ರಾಜ್ಯಭಾರವನ್ನು ಮಾಡ್ತಕ್ಕಂಥದ್ದು, ಪ್ರಜೆಗಳಿಗೆ ನೋಡ್ರಿ, ಇವತ್ತು ಆ ಕಾಲದಲ್ಲಿ ನಮ್ಮ ಇವು ಸಂತೆಬೆನ್ನೂರಿನ ನಾಯಕರು ಆ ಪ್ರಜೆಗಳಿಗೆ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಆಮೇಲೆ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಮತ್ತು ಈ ಭೂಮಿ ಗೋವುಗಳನ್ನು ಮತ್ತು ಪರನಾರಿಯರು ಭಾಳ ಅಪಾಯ ಸ್ಥಿತಿ ಇದ್ದಾಗ ವೀರ ಮರಣವನ್ನು ಅಪ್ಪಿ ಅಲ್ಲಿ ವೀರಗಲ್ಲುಗಳು ಕೂಡ ನಮಗೆ ಸಿಕ್ಕಿದವು. ಒಟ್ಟೆ ನಮ್ಮ ನಾಡಿನ ಒಂದು ಆದರ್ಶ ಪರಂಪರೆ ಅಂದ್ರೆ ಈ ಸ್ತ್ರೀಯನ್ನು, ಭೂಮಿಯನ್ನು, ಪ್ರಕೃತಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಆ ಕೆಲಸವನ್ನು ನಮ್ಮ ಸಂತೆಬೆನ್ನೂರಿನ ನಾಯಕರು ಮಾಡಿದ್ದಾರೆ. ಮತ್ತು ಅಲ್ಲಿ ಅನೇಕ ದೇವಾಲಯಗಳು, ಕದಂಬರ ಕಾಲದ ದೇವಾಲಯಗಳು, ಬಾದಾಮಿ ಚಾಲುಕ್ಯರ ಕಾಲದ ದೇವಾಲಯಗಳನ್ನು, ಅದು ನರಸಿಂಹ ಶಿವ ದೇವಾಲಯಗಳನ್ನು ಕೂಡ ನಾವು ನೋಡಿ ಬಂದಿರ್ತೇವೆ. ಒಟ್ಟಾರೆ ನಮ್ಮ ಈ ಸಂತೆಬೆನ್ನೂರಿನ ನಾಯಕರು ಆ ಕಾಲಘಟ್ಟದಲ್ಲಿ ಪ್ರಜೆಗಳ ಯೋಗಕ್ಷೇಮ, ಪ್ರಜೆಗಳ ಕಲ್ಯಾಣವೇ ತಮ್ಮ ಕಲ್ಯಾಣ, ಜನತೆಯ ಸೇವೆಯೇ ಜನಾರ್ದನ ಸೇವೆ ಅಂಥೇಳಿ ಅವರ ಹಲವಾರು ಆ ಶಾಸನಗಳು, ಅವರ ಪರಂಪರೆ, ಆ ನಾಯಕ ಪರಂಪರೆಯನ್ನು ಎಲ್ಲವನ್ನೂ ನಾನು ಅಧ್ಯಯನ ಮಾಡಿ ನಾನು ಒಂದು ವರದಿಯನ್ನು ವಿಭಾಗಕ್ಕೆ ಸಲ್ಲಿಸಿರುತ್ತೇನೆ. ಅದರಲ್ಲಿ ಕ್ರಿಸ್ತ ಶಕ ಅಂತ ಬರೆದಿದೆ. ಇವಾಗ ಇದನ್ನು ಬಳಸ್ತಾ ಇದ್ದಾರೆ, ಕ್ರಿಸ್ತ ಶಕ ಅನ್ನೋದನ್ನು ಬಳಸ್ತೇವೆ ಸರ್. ಬಳಸೋದು ಈಗ ಬಳಸಂಗಿಲ್ಲ ಸರ್, ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವಾಗಲೂ ಬಳಸ್ತಾರಲ್ಲ. ಈಗ ಹೊಸದು ಸಾಮಾನ್ಯ ಶಕ, ಸಾಮಾನ್ಯ ಶಕ ಪೂರ್ವ ಅಂತ ಮಾತ್ರ ಬಳಸಬೇಕು. ಇನ್ನು ಅದರಲ್ಲೇ ಇದ್ದೀರಿ, ಅಪ್ಡೇಟ್ ಆಗಿಲ್ವಾ? ಹಾಕವ್ರಿ. ಓಕೆ. ಈಗ ನೀವು ಪರಿಸರದ ವಾಸ್ತುಶಿಲ್ಪ ಮತ್ತು ಶಾಸನ ಅಂತ ಹೇಳಿದ್ರಿ. ಯಾವ್ದಾದ್ರು ಒಂದು ಶಾಸನದ ಬಗ್ಗೆ ಹೇಳಿ, ನೀವು ಬರೆದಿರೋದನ್ನ. ನಾನು ಫುಲ್ ಸ್ಕ್ಯಾನ್ ಮಾಡಾಯ್ತು ಆ ಬುಕ್ನ, ನೀವು ಕೈ ಕೊಟ್ಟಿದ್ದ ತಕ್ಷಣ. ಬೇಕಾದ್ರೆ ಪೇಜ್ ನಂಬರ್ ಜೊತೆಲಿ ಹೇಳ್ತೀನಿ. ಈಗ ಅದೇ ವಿಶೇಷ. ಇವಾಗ ಹೇಳಿ ನೀವು. ಚನ್ನಗಿರಿಯಲ್ಲಿ ಒಂದು ಶಾಸನ ಬರ್ತೈತ್ರಿ ಸರ್. ಹೇಳಿ, ಯಾವ ಶಾಸನ, ಯಾವ ಕಾಲದ್ದು, ಏನದ್ರದ್ದು ಮುಖ್ಯಾಂಶಗಳು? ನೀವು ಬರೆದಿದ್ದೀರಾ ಇದನ್ನ? ಹ್ಞೂ ಸರ್, ಬರ್ದನ್ರಿ. ಓಕೆ. ಅದೇ ಥರ ಚನ್ನಗಿರಿ ನಾಯಕರದೆಲ್ಲ ಒಂದಿಷ್ಟು ಕೊಟ್ಟಿದ್ದೀರಿ. ಹೌದು ಸರ್. ಯಾವ್ದಾದ್ರು ಒಂದು ನಾಯಕರ ಬಗ್ಗೆ, ಅವ್ರು ಕೊಟ್ಟ ಕೊಡುಗೆಗಳ ಬಗ್ಗೆ ಹೇಳಿ. ಅಲ್ಲಿ ಪರಿಸರ ವಾಸ್ತುಶಿಲ್ಪಕ್ಕೆ ನೀವು ಬರ್ತಿದ್ದೀರಿ. ಸರ್, ಒಂದು ಲಿಸ್ಟ್ ಕೊಟ್ಟಿದ್ದೀರಿ. ಹೌದು ಸರ್, ಒಂದು 25 ಮಂದಿ ನಾಯಕರು ಸರ್. ಆ ನಾಯಕರಲ್ಲಿ ಪ್ರಮುಖವಾದ ಯಾವ ನಾಯಕರು ಏನನ್ನು ಕೊಟ್ಟರು ಅನ್ನೋದನ್ನ ಹೇಳಿ. ಸಂಶೋಧನೆ ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋ ನಮಗೆ ಗೊತ್ತಾಗಿದೆ ಅಂತ ನಮ್ಮ ಮೊದಲು ನಾವು ಅಭಿನಂದಿಸ್ಬೇಕು. ಯಾಕೆಂದರೆ ನೀವು ಪ್ರಾಧ್ಯಾಪಕರಾಗಿದ್ದೀರಿ ಡಿಗ್ರಿ ಕಾಲೇಜಲ್ಲಿ, ಹಾಗಾಗಿ ಈ ಸಬ್ಜೆಕ್ಟನ್ನು ಆಸಕ್ತಿ ಓದಿದ್ದೀರಿ ಅನ್ನೋದು ನನಗೆ ಗೊತ್ತು. ಆದರೆ ಇದರಲ್ಲಿ ನೀವೇನು ಮಾಡಿದ್ದೀರಿ, ನಾನು ನಾಯಕರದ್ದು ಒಂದು ಪೂರ್ತಿ ಲಿಸ್ಟ್ ಕೊಟ್ಟಿದ್ದೀನಿ. ಆ ನಾಯಕರ ಲಿಸ್ಟು ಮತ್ತು ಅವರು ಕೊಟ್ಟಿರುವಂತಹ ಶಾಸನಗಳು, ತಾಮ್ರ ಶಾಸನಗಳು, ಮತ್ತು ಅಲ್ಲಿನ ವಾಸ್ತುಶಿಲ್ಪದ ಬಗ್ಗೆ ಹೇಳಿದ್ದೀನಿ. ಯಾವುದಾದ್ರೂ ಒಂದು ದೇವಸ್ಥಾನದ ಬಗ್ಗೆ ಹೇಳ್ತೀರಾ ಅಂತ ಕೇಳ್ತಾ ಇದ್ದೀನಿ. ಒಂದು ಇವಾಗ ಉದಾಹರಣೆಗೆ ಸೂಳೆಕೆರೆ ಸಿದ್ದೇಶ್ವರ ದೇವಾಲಯ. ಈ ಸೂಳೆಕೆರೆ ಎಲ್ಲಿದೆ,
ಈ ಸಿದ್ದೇಶ್ವರ ದೇವಾಲಯದ ವಾಸ್ತುಶಿಲ್ಪ ಏನು? ಚನ್ನಗಿರಿ ತಾಲೂಕು ಚಿತ್ರದುರ್ಗ ಹತ್ತಿರ ಐತೆ ಸರ್ ಸೂಳೆಕೆರೆ.